ಕರ್ನಾಟಕದ ಪವಿತ್ರ ಹಾಗೂ ಪ್ರಾಚೀನ ಧಾರ್ಮಿಕ ತಾಣಗಳಲ್ಲಿ ವಿಶಿಷ್ಟ ಸ್ಥಾನ ಪಡೆದಿರುವ ಸಿದ್ದರ ಬೆಟ್ಟವು ಹೆಸರಿಗೆ ತಕ್ಕಂತೆ ಅನಾದಿ ಕಾಲದಿಂದಲೂ ಯೋಗಿಗಳು, ಮುನಿಗಳು, ತಪಸ್ವಿಗಳು ಮತ್ತು ವೈದಿಕ ಸಾಧಕರ ನೆಲೆವೀಡಾಗಿ ಗುರುತಿಸಿಕೊಂಡಿದೆ. ಆಧ್ಯಾತ್ಮಿಕ ಸಾಧನೆಗೆ ಅನುಕೂಲಕರವಾದ ಪ್ರಶಾಂತ ವಾತಾವರಣ, ಪ್ರಕೃತಿಯ ಮಡಿಲಲ್ಲಿ ಅಡಗಿರುವ ಗುಹೆಗಳು, ಔಷಧೀಯ ಗುಣ ಹೊಂದಿರುವ ಗಿಡಮೂಲಿಕೆಗಳು, ನಿಗೂಢ ಜಲಮೂಲಗಳು ಹಾಗೂ ಪುರಾತನ ಶಿಲಾ ರಚನೆಗಳು ಈ ಬೆಟ್ಟವನ್ನು ಸಾಮಾನ್ಯ ಪ್ರವಾಸಿ ತಾಣಕ್ಕಿಂತ ವಿಭಿನ್ನವಾಗಿಸುತ್ತವೆ. ಕಾಲ ಬದಲಾದಂತೆ ಆಧುನಿಕತೆಯ ಪ್ರಭಾವದಿಂದ ಸಿದ್ದರ ಬೆಟ್ಟವು ಧಾರ್ಮಿಕ ಕ್ಷೇತ್ರದ ಜೊತೆಗೆ ಚಾರಣಿಗರ, ಪ್ರಕೃತಿ ಪ್ರೇಮಿಗಳ ಮತ್ತು ಸಾಹಸ ಪ್ರವಾಸಿಗರ ನೆಚ್ಚಿನ ತಾಣವಾಗಿಯೂ ಬೆಳೆಯಿತು. ಆದರೂ ಇದರ ಮೂಲ ಸ್ವರೂಪದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇಂದಿಗೂ ಬೆಟ್ಟದ ಪ್ರತಿಯೊಂದು ಕಲ್ಲು, ಗುಹೆ, ಗಾಳಿ ಮತ್ತು ನೀರಿನ ಹನಿಯಲ್ಲೂ ಶತಮಾನಗಳ ಹಿಂದಿನ ತಪಸ್ಸಿನ ಕಂಪನವನ್ನು ಅನುಭವಿಸಬಹುದು ಎಂಬ ಭಾವನೆ ಭಕ್ತರಲ್ಲಿ ಮೂಡುತ್ತದೆ. ಭೂಮಾತೆಯ ಒಡಲೊಳಗಿಂದ ಸಹಜವಾಗಿ ರೂಪುಗೊಂಡಿರುವಂತೆ ಕಾಣಿಸುವ ಸಿದ್ದರ ಬೆಟ್ಟದ ಬೃಹತ್ ಬಂಡೆ ಸಾಲುಗಳು ದೂರದಿಂದ ನೋಡಿದಾಗ ಧ್ಯಾನಸ್ಥ ಯೋಗಿಯಂತೆ ಕಾಣಿಸುತ್ತವೆ. ಪ್ರಕೃತಿಯೇ ತನ್ನ ಕೈಚಳಕದಿಂದ ಕೆತ್ತಿದ ಈ ಬೆಟ್ಟದ ಆಕಾರವು ನೋಡುಗರ ಮನಸ್ಸಿನಲ್ಲಿ ಭಕ್ತಿ ಮತ್ತು ಆಶ್ಚರ್ಯ ಎರಡನ್ನೂ ಮೂಡಿಸುತ್ತದೆ. ಸುತ್ತಮುತ್ತಲಿನ ಪ್ರದೇಶಗಳಿಗಿಂತ ಎತ್ತರವಾಗಿ ನಿಂತಿರುವ ಈ ಬೆಟ್ಟದ ಮೇಲೆ ಸಾಗುವ ದಾರಿ ಸುಲಭವಾದದ್ದಲ್ಲ. ಕಡಿದಾದ ಬಂಡೆ ಸಾಲುಗಳು, ಏರು ಮೆಟ್ಟಿಲುಗಳು ಮತ್ತು ಕಲ್ಲಿನ ಹಾದಿಗಳನ್ನು ದಾಟುತ್ತಾ ಸಾಗುವಾಗ ಪ್ರತಿಯೊಂದು ಹೆಜ್ಜೆಯೂ ಒಂದು ಸವಾಲಿನ ಅನುಭವ ನೀಡುತ್ತದೆ. ಆದರೆ ಈ ಕಷ್ಟಕರವಾದ ಚಾರಣವೇ ಸಿದ್ದರ ಬೆಟ್ಟದ ವಿಶೇಷತೆಯಾಗಿದೆ. ದೇಹಕ್ಕೆ ಆಯಾಸ ತಂದರೂ ಮನಸ್ಸಿಗೆ ನೆಮ್ಮದಿ ನೀಡುವ ಈ ಪ್ರಯಾಣದ ಅಂತ್ಯದಲ್ಲಿ ಸಿಗುವ ಸಿದ್ದೇಶ್ವರ ಸ್ವಾಮಿಯ ದರ್ಶನವು ಎಲ್ಲ ಶ್ರಮವನ್ನೂ ಮರೆಸುತ್ತದೆ. ಬೆಟ್ಟದ ಮೇಲ್ಭಾಗದಲ್ಲಿರುವ ಗವಿಯಾಕಾರದ ಕಲ್ಲಿನ ಕೊತ್ತಲಿನೊಳಗೆ ನೆಲೆಗೊಂಡಿರುವ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಾನವು ಅತ್ಯಂತ ವಿಶಿಷ್ಟವಾಗಿದೆ. ಸಾಮಾನ್ಯ ದೇವಾಲಯಗಳಂತೆ ವಿಶಾಲವಾದ ಕಟ್ಟಡ ಅಥವಾ ಅಲಂಕಾರಿಕ ವೈಭವ ಇಲ್ಲಿ ಕಾಣಿಸುವುದಿಲ್ಲ. ಬದಲಾಗಿ ಪ್ರಕೃತಿಯೇ ನಿರ್ಮಿಸಿದ ಕಲ್ಲಿನ ಗೋಡೆಗಳ ನಡುವೆ, ಕತ್ತಲೆಯ ನಡುವೆ ದೀಪದ ಬೆಳಕಿನಲ್ಲಿ ನೆಲೆಗೊಂಡಿರುವ ದೇವರ ರೂಪ ಭಕ್ತರ ಮನಸ್ಸಿನಲ್ಲಿ ಆಳವಾದ ಭಕ್ತಿ ಭಾವವನ್ನು ಹುಟ್ಟಿಸುತ್ತದೆ. ಹಿರಿಯರು ಹೇಳುವಂತೆ ದೇವರ ಸನ್ನಿಧಿಗೆ ಪ್ರವೇಶಿಸುವಾಗ ಮನಸ್ಸಿನಲ್ಲಿ ದೈನ್ಯತೆ, ವಿನಯ ಮತ್ತು ಧನ್ಯತಾ ಭಾವ ಇರಬೇಕು. ಸಿದ್ದರ ಬೆಟ್ಟದ ಅನುಭವವು ಇದೇ ಸಂದೇಶವನ್ನು ನೀಡುತ್ತದೆ. ಅಹಂಕಾರದಿಂದ ಪ್ರವೇಶಿಸುವವರನ್ನು ಇಲ್ಲಿನ ಶಿಲಾಕಲಾಕೃತಿಗಳು, ಪುರಾತನ ಕಲ್ಲಿನ ರಚನೆಗಳು ಮತ್ತು ಗುಹೆಯ ನಿಶ್ಶಬ್ದ ವಾತಾವರಣವೇ ತಲೆಬಾಗುವಂತೆ ಮಾಡುತ್ತದೆ. ಅದು ಈ ಕ್ಷೇತ್ರದ ಆಧ್ಯಾತ್ಮಿಕ ಶಕ್ತಿಯ ಒಂದು ಭಾಗವೆಂದು ಭಕ್ತರು ನಂಬುತ್ತಾರೆ. ಕಾರ್ಗಲ್ಲುಗಳ ಮಧ್ಯೆ ನಿರ್ಮಾಣವಾಗಿರುವ ದೇವಾಲಯದ ಆವರಣವು ಹೊರಗಿನ ಪ್ರಪಂಚದಿಂದ ಸಂಪೂರ್ಣವಾಗಿ ವಿಭಿನ್ನವಾದ ಅನುಭವ ನೀಡುತ್ತದೆ. ಬೆಳಕಿನ ಕೊರತೆಯಿರುವ ಆ ಕತ್ತಲೆಯ ನಡುವೆ ಕೈದೀಪದ ಬೆಳಕಿನಲ್ಲಿ ದರ್ಶನ ನೀಡುವ ಸಿದ್ದೇಶ್ವರ ಸ್ವಾಮಿಯ ರೂಪವು ಭಕ್ತರ ಮನಸ್ಸಿನಲ್ಲಿ ಅಳಿಸಲಾಗದ ಭಾವನೆ ಮೂಡಿಸುತ್ತದೆ. ನಾಗಮುದ್ರಿಕೆಯೊಳಗೆ ನೆಲೆಗೊಂಡಿರುವ ಶಿವಸ್ವರೂಪವು ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ ವಿಶೇಷ ಅನುಭವ ನೀಡುತ್ತದೆ. ಈ ದೈವಿಕ ವಾತಾವರಣವನ್ನು ಸಂಪೂರ್ಣವಾಗಿ ಅನುಭವಿಸಲು ಭಕ್ತರು ಕೆಲವು ಸಾತ್ವಿಕ ಆಚರಣೆಗಳನ್ನು ಪಾಲಿಸುವುದು ಅಗತ್ಯವೆಂದು ಸ್ಥಳೀಯರು ಹೇಳುತ್ತಾರೆ. ಸಿದ್ದೇಶ್ವರನ ದರ್ಶನಕ್ಕೆ ತೆರಳುವ ಮೊದಲು ಶುಚಿತ್ವಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಭಕ್ತರು ಬೆಟ್ಟದ ಮೇಲಿರುವ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುತ್ತಿದ್ದರು. ಈಗ ದೇವಸ್ಥಾನವು ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬಂದಿರುವುದರಿಂದ ಸ್ನಾನಕ್ಕಾಗಿ ನಿರ್ದಿಷ್ಟ ಶುಲ್ಕ ವಿಧಿಸಲಾಗುತ್ತದೆ. 3 ಬಕೆಟ್ ನೀರಿಗೆ 10 ರೂಪಾಯಿ ಪಾವತಿಸಿ ಸ್ನಾನ ಮಾಡುವ ವ್ಯವಸ್ಥೆ ಇದೆ. ದೇಹದ ಸ್ವಚ್ಛತೆಯ ಜೊತೆಗೆ ಮನಸ್ಸಿನ ಶುದ್ಧತೆಯೂ ಮುಖ್ಯ ಎಂಬ ಸಂದೇಶವನ್ನು ಈ ಆಚರಣೆ ಸಾರುತ್ತದೆ. ಸ್ನಾನ ಅಥವಾ ಶುದ್ಧೀಕರಣದ ನಂತರ ದೇವರ ದರ್ಶನ, ಪೂಜೆ,
ಪ್ರಸಾದ ಸ್ವೀಕಾರ ಮುಂತಾದ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುವುದು ಇಲ್ಲಿನ ಸಂಪ್ರದಾಯವಾಗಿದೆ. ಆದರೆ ಸಿದ್ದರ ಬೆಟ್ಟದ ನಿಜವಾದ ಕೌತುಕ ಆರಂಭವಾಗುವುದು ಇಲ್ಲಿನ ಪವಿತ್ರ ಜಲಮೂಲವಾದ ಸಿದ್ದೇಶ್ವರ ಓರತೆ ಅಥವಾ ಕಲ್ಯಾಣಿಯಿಂದ. ಸಾಮಾನ್ಯವಾಗಿ ಎತ್ತರದ ಬಂಡೆ ಬೆಟ್ಟಗಳ ಮೇಲೆ ನೀರಿನ ಮೂಲಗಳು ಕಂಡುಬರುವುದು ಅಪರೂಪ. ಆದರೆ ಸಿದ್ದರ ಬೆಟ್ಟದ ಮೇಲೆಯೇ ನಿರಂತರವಾಗಿ ಹರಿಯುವ ಈ ನೀರಿನ ಮೂಲ ಎಲ್ಲರಲ್ಲೂ ಆಶ್ಚರ್ಯ ಮೂಡಿಸುತ್ತದೆ. ಸಿದ್ದೇಶ್ವರನ ಸನ್ನಿಧಿಯ ಪಕ್ಕದಲ್ಲೇ ಇರುವ ಈ ಕಲ್ಯಾಣಿಯ ನೀರನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ದೇವರ ಸನ್ನಿಧಿಯಲ್ಲಿ ನಡೆಯುವ ಸ್ನಾನಾದಿ ಕಾರ್ಯಗಳಿಗೆ ಇದೇ ನೀರನ್ನು ಬಳಸಲಾಗುತ್ತದೆ. ಈ ಓರತೆಯ ಮತ್ತೊಂದು ವಿಶೇಷವೆಂದರೆ ಇದರ ನೀರಿನ ತಂಪು. ಬೇಸಿಗೆಯಲ್ಲಿಯೂ ಸಹ ಈ ನೀರು ಅತ್ಯಂತ ತಂಪಾಗಿರುತ್ತದೆ. ಚಳಿಗಾಲದಲ್ಲಿ ಫ್ರೀಜರ್ನಿಂದ ತೆಗೆದ ನೀರನ್ನು ಮುಟ್ಟಿದ ಅನುಭವ ನೀಡುವಷ್ಟು ತಣ್ಣಗಿರುವುದು ಇದರ ವೈಶಿಷ್ಟ್ಯ. ಆದರೆ ಈ ನೀರು ಎಲ್ಲಿಂದ ಬರುತ್ತದೆ ಎಂಬುದು ಇಂದಿಗೂ ಒಂದು ದೊಡ್ಡ ರಹಸ್ಯವಾಗಿದೆ. ಬೆಟ್ಟದ ಭೌಗೋಳಿಕ ರಚನೆಯನ್ನು ಗಮನಿಸಿದರೆ ನೀರು ಸಂಗ್ರಹವಾಗಲು ಬೇಕಾದ ಸಮತಟ್ಟು ಪ್ರದೇಶಗಳು ಇಲ್ಲಿ ಕಡಿಮೆ. ಮಳೆ ನೀರು ಸಂಗ್ರಹವಾಗಿ ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಹರಿಯುವುದು ಸಾಧ್ಯವೇ ಎಂಬ ಪ್ರಶ್ನೆಯೂ ಮೂಡುತ್ತದೆ. ಕೆಲವು ಅಂದಾಜುಗಳ ಪ್ರಕಾರ ಈ ಜಲಮೂಲಕ್ಕೆ ಆಹಾರ ನೀಡುವ ನೀರಿನ ಸಂಗ್ರಹ ಪ್ರದೇಶವು ಸುಮಾರು 1 ಕಿಲೋಮೀಟರ್ ಅಥವಾ ಅದಕ್ಕಿಂತಲೂ ಹೆಚ್ಚಿನ ದೂರದಲ್ಲಿರಬಹುದು. ಆದರೆ ಅದರ ನಿಖರ ಮೂಲವನ್ನು ವೈಜ್ಞಾನಿಕವಾಗಿ ಗುರುತಿಸಲಾಗಿದೆ ಎಂಬ ಮಾಹಿತಿ ಇಲ್ಲ. ಇದೇ ಕಾರಣದಿಂದ ಸಿದ್ದೇಶ್ವರ ಕಲ್ಯಾಣಿ ಇಂದಿಗೂ ಪ್ರಕೃತಿಯ ಒಂದು ಅದ್ಭುತ ರಹಸ್ಯವಾಗಿ ಉಳಿದಿದೆ. ಸಿದ್ದರ ಬೆಟ್ಟದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿನ ಗುಹಾಂತರ ಧ್ಯಾನಾಶ್ರಮಗಳು. ಈ ಬೆಟ್ಟದ ನಿಜವಾದ ವೈಶಿಷ್ಟ್ಯವು ಅದರ ಗುಹೆಗಳಲ್ಲಿದೆ ಎಂದು ಹೇಳಬಹುದು. ಸುಮಾರು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿಕೊಂಡಿರುವ ಗುಹಾ ಪ್ರದೇಶವು ಪ್ರಾಚೀನ ಯೋಗಿಗಳ ಧ್ಯಾನ ಮತ್ತು ತಪಸ್ಸಿನ ನೆಲೆಯಾಗಿತ್ತು ಎಂಬ ನಂಬಿಕೆಯಿದೆ. ಇಲ್ಲಿನ ಗುಹೆಗಳ ಒಳಗೆ ಸಾಗುವ ದಾರಿ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಹೊರಗಿನಿಂದ ನೋಡಿದಾಗ ಸಾಮಾನ್ಯವಾಗಿ ಕಾಣುವ ಈ ಬೆಟ್ಟದ ಒಳಗೆ ಇಷ್ಟೊಂದು ವಿಶಾಲವಾದ ಗುಹಾ ಜಗತ್ತು ಅಡಗಿದೆ ಎಂಬುದು ಪ್ರವಾಸಿಗರಿಗೆ ಅಚ್ಚರಿ ಉಂಟುಮಾಡುತ್ತದೆ. ಕೆಲವರು ಗುಹೆಗಳ ಬಗ್ಗೆ ಇರುವ ಕಂದಾಚಾರದ ಮಾತುಗಳಿಂದ ಹೆದರಿ ಈ ಅನುಭವವನ್ನು ತಪ್ಪಿಸಿಕೊಳ್ಳುತ್ತಾರೆ. ಆದರೆ ಸಿದ್ದರ ಬೆಟ್ಟಕ್ಕೆ ಬರುವವರು ಗುಹಾ ಯಾತ್ರೆಯನ್ನು ಅನುಭವಿಸದೆ ಹಿಂತಿರುಗಿದರೆ ಅವರ ಪ್ರವಾಸ ಅಪೂರ್ಣವಾಗುತ್ತದೆ ಎಂದು ಹಲವರು ಅಭಿಪ್ರಾಯಪಡುತ್ತಾರೆ. ಏಕೆಂದರೆ ಈ ಗುಹೆಗಳೊಳಗಿನ ಪ್ರಯಾಣವೇ ಸಿದ್ದರ ಬೆಟ್ಟದ ಸಾಹಸ ಮತ್ತು ಆಧ್ಯಾತ್ಮಿಕ ಅನುಭವದ ಪ್ರಮುಖ ಭಾಗವಾಗಿದೆ. ಇಲ್ಲಿ ಕೆಲವು ಕಡೆ ಕಡಿದಾದ ದಾರಿಗಳು, ಕತ್ತಲೆಯ ಪ್ರದೇಶಗಳು ಮತ್ತು ಸಣ್ಣ ದ್ವಾರಗಳ ಮೂಲಕ ಸಾಗಬೇಕಾಗುತ್ತದೆ. ಆದ್ದರಿಂದ ಸ್ಥಳದ ಪರಿಚಯವಿರುವ ಅನುಭವಿ ಮಾರ್ಗದರ್ಶಕರ ಸಹಾಯದೊಂದಿಗೆ ಪ್ರಯಾಣಿಸುವುದು ಸೂಕ್ತ. ಗುಹೆಗಳೊಳಗಿನ ಸಂಚಾರ ಮಾನವನ ದೇಹದ ಹಲವು ಚಲನೆಗಳನ್ನು ಪರೀಕ್ಷಿಸುವಂತಹ ಅನುಭವ ನೀಡುತ್ತದೆ. ಕೆಲವೆಡೆ ಮಗುವಿನಂತೆ ತೆವಳುತ್ತಾ ಸಾಗಬೇಕಾಗುತ್ತದೆ. ಮತ್ತೊಂದೆಡೆ ಸಣ್ಣ ಜಾಗಗಳಲ್ಲಿ ದೇಹವನ್ನು ಬಗ್ಗಿಸಿ ನುಸುಳಬೇಕಾಗುತ್ತದೆ. ಇನ್ನು ಕೆಲವು ಕಡೆ ಬಂಡೆಗಳ ಕೆಳಗೆ ಮಲಗಿ ಸಾಗುವಂತಹ ಪರಿಸ್ಥಿತಿಯೂ ಎದುರಾಗುತ್ತದೆ. ಈ ಎಲ್ಲ ಸವಾಲುಗಳ ನಡುವೆಯೂ ಗುಹೆಯೊಳಗಿನ ನಿಶ್ಶಬ್ದತೆ, ತಂಪಾದ ಗಾಳಿ ಮತ್ತು ಪುರಾತನ ಶಿಲಾ ರಚನೆಗಳು ಪ್ರವಾಸಿಗರಿಗೆ ಮರೆಯಲಾಗದ ಅನುಭವ ನೀಡುತ್ತವೆ. ಈ ಪ್ರಯಾಣಕ್ಕೆ ಉತ್ತಮ ಬೆಳಕು ನೀಡುವ ಟಾರ್ಚ್ನ್ನು ಕೊಂಡೊಯ್ಯುವುದು ಬಹಳ ಸಹಾಯಕ. ಗುಹಾಂತರ ಯಾತ್ರೆಯ ಆರಂಭ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಿಯ ಪಕ್ಕದ ದಾರಿಯಿಂದ ಪ್ರಾರಂಭವಾಗುತ್ತದೆ. ಆರಂಭದಿಂದಲೇ ತಲೆ ಬಗ್ಗಿಸಿ ಸಾಗಬೇಕಾದ ದಾರಿ ಮುಂದುವರಿದಂತೆ ಹೆಚ್ಚು ರೋಚಕವಾಗುತ್ತದೆ. ಸ್ವಲ್ಪ ದೂರ ಸಾಗಿದ ನಂತರ ಸಿದ್ದೇಶ್ವರರ ಗದ್ದಿಗೆ ಎಂಬ ಪವಿತ್ರ ಸ್ಥಳ ಕಾಣಿಸುತ್ತದೆ. ಇಲ್ಲಿ ಶಿವಯೋಗಿ ಸಿದ್ದೇಶ್ವರರು ಧ್ಯಾನ ಮತ್ತು ಯೋಗ ಸಾಧನೆ ನಡೆಸಿದ್ದರು ಎಂಬ ನಂಬಿಕೆಯಿದೆ. ಇದೇ ಕಾರಣದಿಂದ ಈ ಬೆಟ್ಟಕ್ಕೆ ಸಿದ್ದರ ಬೆಟ್ಟ ಎಂಬ ಹೆಸರು ಬಂದಿದೆ ಎಂದು ಸ್ಥಳೀಯ ಐತಿಹ್ಯ ಹೇಳುತ್ತದೆ.
ಸ್ಥಳೀಯ ನಂಬಿಕೆಗಳ ಪ್ರಕಾರ 8ನೇ ಶತಮಾನದಲ್ಲಿ ಸಾವಿರಾರು ಯೋಗಿಗಳು ಈ ಪ್ರದೇಶವನ್ನು ತಮ್ಮ ತಪಸ್ಸಿನ ಸ್ಥಳವನ್ನಾಗಿ ಮಾಡಿಕೊಂಡಿದ್ದರು. ಯೋಗ ಸಾಧನೆ, ಧ್ಯಾನ ಮತ್ತು ಆತ್ಮಶುದ್ಧಿಗಾಗಿ ಅವರು ಈ ಬೆಟ್ಟವನ್ನು ಆಶ್ರಯಿಸಿದ್ದರು. ಹೀಗಾಗಿ ಇದು ಯೋಗಿಗಳ ಬೆಟ್ಟ, ಸಿದ್ಧರ ತಾಣ ಎಂಬ ಹೆಸರನ್ನು ಪಡೆದುಕೊಂಡಿತು. ಇಂದಿಗೂ ಕೆಲವು ಯೋಗಿ ಪರಂಪರೆಯ ಸಾಧಕರು ಇಲ್ಲಿ ಧ್ಯಾನ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಕೆಲ ಹಿರಿಯ ಸಾಧಕರು ಮತ್ತು ಅವರ ಅನುಯಾಯಿಗಳು ಇಲ್ಲಿ ವಾಸಿಸುತ್ತಾರೆ ಎಂಬ ಮಾತುಗಳು ಕೇಳಿಬರುತ್ತವೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಂತಹ ವಿಶೇಷ ದಿನಗಳಲ್ಲಿ ತಡರಾತ್ರಿಯಲ್ಲಿ ಇಲ್ಲಿ ಹೋಮ, ಹವನ ಮತ್ತು ಧ್ಯಾನ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಸ್ಥಳೀಯರು ಹೇಳುತ್ತಾರೆ. ಬೆಳಗಿನ ಜಾವ ಬೆಟ್ಟಕ್ಕೆ ಭೇಟಿ ನೀಡುವವರಿಗೆ ಕೆಲವೊಮ್ಮೆ ಈ ಧಾರ್ಮಿಕ ಆಚರಣೆಗಳ ಗುರುತುಗಳು ಕಾಣಿಸಬಹುದು. ಅದೃಷ್ಟವಿದ್ದರೆ ಧ್ಯಾನದಲ್ಲಿರುವ ಸಾಧಕರ ದರ್ಶನವೂ ದೊರೆಯಬಹುದು ಎಂಬ ನಂಬಿಕೆಯಿದೆ. ಆದರೆ ಈ ಪವಿತ್ರ ಸ್ಥಳದ ಗೌರವ ಕಾಪಾಡುವುದು ಅತ್ಯಂತ ಮುಖ್ಯ. ಗದ್ದಲ ಮಾಡದೆ ನಿಶ್ಶಬ್ದವಾಗಿ ಸಾಗುವುದು, ಪ್ರಕೃತಿಗೆ ಹಾನಿ ಮಾಡದಿರುವುದು ಮತ್ತು ಸ್ಥಳದ ಪಾವಿತ್ರ್ಯತೆಯನ್ನು ಉಳಿಸುವುದು ಪ್ರತಿಯೊಬ್ಬ ಪ್ರವಾಸಿಗನ ಕರ್ತವ್ಯ. ಶ್ರೀ ಶಿವಯೋಗಿ ಸಿದ್ದೇಶ್ವರರ ತಪೋಭೂಮಿ ಎಂದು ಪ್ರಸಿದ್ಧವಾಗಿರುವ ಸಿದ್ಧರ ಬೆಟ್ಟವು ಔಷಧೀಯ ಸಸ್ಯ ಸಂಪತ್ತಿನ ಭಂಡಾರವೂ ಆಗಿದೆ. ಇಲ್ಲಿ ಅಪರೂಪದ ಗಿಡಮೂಲಿಕೆಗಳು ಬೆಳೆಯುತ್ತವೆ ಎಂಬ ನಂಬಿಕೆ ಇದೆ. ಬೆಟ್ಟದ ವಾತಾವರಣ ಶುದ್ಧ ಗಾಳಿ ಮತ್ತು ಔಷಧೀಯ ಸಸ್ಯಗಳ ಸುವಾಸನೆಯಿಂದ ಆರೋಗ್ಯಕ್ಕೆ ಸಹಕಾರಿಯಾಗುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ. ವಿಶೇಷವಾಗಿ ಅಲರ್ಜಿ ಮತ್ತು ಕೆಲವು ಉಸಿರಾಟದ ತೊಂದರೆಗಳಿಗೆ ಇಲ್ಲಿನ ವಾತಾವರಣ ಅನುಕೂಲಕರವಾಗಿದೆ ಎಂಬ ನಂಬಿಕೆಯೂ ಇದೆ. ಗಿಡಮೂಲಿಕೆಗಳ ಬೇರುಗಳ ಮೂಲಕ ಹರಿದು ಬರುವ ನೀರು ಪುಷ್ಕರಣಿಯಲ್ಲಿ ಸಂಗ್ರಹವಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಪುಷ್ಕರಣಿಯಲ್ಲಿನ ನೀರು ಯಾವುದೇ ಕಾಲದಲ್ಲಿಯೂ ಸಂಪೂರ್ಣವಾಗಿ ಬತ್ತುವುದಿಲ್ಲ ಎಂಬುದು ಇಲ್ಲಿನ ಮತ್ತೊಂದು ವಿಶೇಷತೆ. ಪ್ರಕೃತಿಯ ಈ ನಿರಂತರ ಜಲಸಂಪತ್ತು ಸಿದ್ಧರ ಬೆಟ್ಟದ ಪವಿತ್ರತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಇದಲ್ಲದೆ ಸಿದ್ಧರ ಬೆಟ್ಟದ ಬಗ್ಗೆ ಇನ್ನೂ ಅನೇಕ ಸ್ಥಳೀಯ ನಂಬಿಕೆಗಳು ಮತ್ತು ವಿಶೇಷತೆಗಳು ಪ್ರಚಲಿತದಲ್ಲಿವೆ. ಬೆಟ್ಟದ ಮೇಲೆ ಕಾಗೆಗಳು ಕಾಣಿಸುವುದಿಲ್ಲ ಎಂಬುದು ಕೂಡ ಇಲ್ಲಿನ ಒಂದು ವಿಶಿಷ್ಟ ಸಂಗತಿ ಎಂದು ಹೇಳಲಾಗುತ್ತದೆ. ಇದರ ಹಿಂದೆ ಯಾವುದೇ ವೈಜ್ಞಾನಿಕ ಕಾರಣ ಸ್ಪಷ್ಟವಾಗಿಲ್ಲದಿದ್ದರೂ ಈ ನಂಬಿಕೆಯು ಸ್ಥಳೀಯರ ಪಾಲಿಗೆ ಕ್ಷೇತ್ರದ ಮತ್ತೊಂದು ಆಶ್ಚರ್ಯಕರ ಅಂಶವಾಗಿದೆ. ಒಟ್ಟಿನಲ್ಲಿ ಸಿದ್ಧರ ಬೆಟ್ಟವು ಕೇವಲ ಒಂದು ಬೆಟ್ಟವಲ್ಲ, ಅದು ಪ್ರಕೃತಿ, ಆಧ್ಯಾತ್ಮ, ಇತಿಹಾಸ ಮತ್ತು ರಹಸ್ಯಗಳ ಸಂಗಮವಾಗಿದೆ. ಇಲ್ಲಿ ಬರುವವರಿಗೆ ಇದು ಒಂದು ಸಾಮಾನ್ಯ ಪ್ರವಾಸವಲ್ಲ, ಬದಲಾಗಿ ಮನಸ್ಸನ್ನು ಶಾಂತಗೊಳಿಸುವ, ದೇಹವನ್ನು ಪರೀಕ್ಷಿಸುವ ಮತ್ತು ಪ್ರಕೃತಿಯ ಅದ್ಭುತಗಳನ್ನು ಪರಿಚಯಿಸುವ ಅನುಭವ. ಬಂಡೆಗಳ ನಡುವೆ ಅಡಗಿರುವ ಗುಹೆಗಳು ಎಂದಿಗೂ ಬತ್ತದ ಜಲಮೂಲ. ಯೋಗಿಗಳ ತಪಸ್ಸಿನ ನೆನಪುಗಳು ಮತ್ತು ಸಿದ್ದೇಶ್ವರ ಸ್ವಾಮಿಯ ದೈವಿಕ ಸಾನ್ನಿಧ್ಯ ಇವೆಲ್ಲವೂ ಸೇರಿ ಸಿದ್ಧರ ಬೆಟ್ಟವನ್ನು ಕರ್ನಾಟಕದ ಅಪರೂಪದ ಆಧ್ಯಾತ್ಮಿಕ ಮತ್ತು ಪ್ರಕೃತಿ ಸಂಪತ್ತಿನ ತಾಣವನ್ನಾಗಿ ಮಾಡಿವೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.